ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ತನಿಖೆ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ. ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು A1 ಆಗಿದ್ದಾರೆ. ಅಕ್ಯೂಸ್ ನಂಬರ್ 1, ಆರೋಪಿ ನಂಬರ್ 1. ಸೋಮವಾರದಿಂದ ಲೋಕಾಯುಕ್ತದಿಂದ ಅಧಿಕೃತ ತನಿಖೆ ಆರಂಭ ಆಗುತ್ತೆ. ತನಿಖೆ ಹೇಗೆ ಸಾಗತ್ತೆ ಅಂದ್ರೆ ಮೊದಲು ಆರೋಪಿಗಳಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಹೇಳ್ತಾರೆ. ಶನಿವಾರ ಹಾಗೂ ಭಾನುವಾರ ರಜೆ ಇದ್ದ ಕಾರಣ ಸೋಮವಾರದಿಂದ ತನಿಖೆ ನಡೆಯುತ್ತೆ. ತನಿಖೆ ಆರಂಭದಲ್ಲೇ ಆರೋಪಿಗಳಿಗೆ ಹಾಗೂ ದೂರುದಾರರಿಗೆ ನೋಟಿಸ್ ಅನ್ನ ಕೊಟ್ಟು ಈ ಪ್ರಕರಣದ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನು ಪಡ್ಕೊಳ್ತಾರೆ. ಮೊದಲು ಸ್ನೇಹಮಯಿ ಕೃಷ್ಣ ಅವರಿಗೆ ದೂರುದಾರರಿಗೆ ನೋಟಿಸ್ ಅನ್ನ ಕೊಟ್ಟು ತಮ್ಮ ಬಳಿ ಇರುವಂತಹ ಸಾಕ್ಷಿಗಳು, ಈ ಆರೋಪವನ್ನು ಮಾಡ್ತಾ ಇದ್ರೆ ಅದರಲ್ಲಿ ಏನೇನು ಸಾಕ್ಷಿಗಳಿದೆ, ಅದು ಎಷ್ಟು ಮೇಂಟೈನಬಲ್ಲು, ಅದರ ಅಥೆಂಟಿಸಿಟಿ ಏನು ಅನ್ನೋದನ್ನೆಲ್ಲ ಚೆಕ್ ಮಾಡ್ಕೊಳ್ತಾರೆ. ದೂರುದಾರರ ಬಳಿ ಇರುವಂತಹ ದಾಖಲೆ ತಮಗೆ ಸಲ್ಲಿಸುವಂತೆ ಸೂಚನೆಯನ್ನು ಕೊಡ್ತಾರೆ. ನೋಡಿ, ಪ್ಯಾರಲಲ್ ಆಗಿ ಇನ್ವೆಸ್ಟಿಗೇಷನ್ ಆಗ್ತಾ ಇರೋದು ಇದು. ಒಂದು ಜಸ್ಟಿಸ್ ದೇಸಾಯಿ ಕಮಿಟಿಯಿಂದ ಇನ್ವೆಸ್ಟಿಗೇಷನ್, ಇನ್ನೊಂದು ಕಡೆಗೆ ಲೋಕಾಯುಕ್ತದಿಂದ ದಾಖಲೆಗಳನ್ನು ಸಂಗ್ರಹಿಸಿ ಲೋಕಾಯುಕ್ತ ತನಿಖೆಯನ್ನು ಆರಂಭ ಮಾಡುತ್ತೆ. ನಿವೃತ್ತ ನ್ಯಾಯಮೂರ್ತಿ ದೇಸಾಯಿ ಅವರ ತನಿಖಾ ಸಮಿತಿಯ ದಾಖಲೆಗಳನ್ನು ಪಡೆಯುವಂತಹ ಪ್ರಕ್ರಿಯೆ ಕೂಡ ಆಗಬೇಕು. ನಾನು ಇದನ್ನೇ ಹೇಳಿದ್ದು, ಪ್ಯಾರಲಲ್ ಆಗಿ ಎರಡೆರಡು ಕಡೆಯಿಂದ, ಒಂದು ತನಿಖಾ ಸಂಸ್ಥೆ, ಇನ್ನೊಂದು ನ್ಯಾಯಮೂರ್ತಿಗಳ ತಂಡದಿಂದ ತನಿಖೆ ಆಗ್ತಾ ಇದೆ. ಆ ದಾಖಲೆಗಳು ಇವರ ಕೈಗೆ ಸಿಕ್ಕಿದ ಬಳಿಕ, ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರೋದು ಸದ್ಯಕ್ಕೆ ದೇಸಾಯಿ ಕಮಿಟಿ ಮುಂದೆ, ಆ ಡಾಕ್ಯುಮೆಂಟ್ಸ್ ಅನ್ನ ಇವರು ತೆಗೆದುಕೊಂಡ ಬಳಿಕ ನೋಟಿಸ್ ಅನ್ನ ಕೊಟ್ಟು ಹೆಚ್ಚಿನ ಮಾಹಿತಿಯನ್ನ ಆರೋಪಿಗಳಿಂದ ಪಡೆದುಕೊಳ್ತಾರೆ. 1968 ಇಂದ 2023 ತನಕ ಆ ಭೂಮಿ ಯಾರ್ಯಾರಿಗೆ ಯಾವ್ಯಾವ ರೂಪದಲ್ಲಿ ಹಸ್ತಾಂತರ ಆಗಿದೆ, ಈ ಸಂದರ್ಭದಲ್ಲಿ ಅಧಿಕಾರದ ದುರ್ಬಳಕೆ ಆಗಿದೆ, ಇದನ್ನೆಲ್ಲ ನೋಡ್ತಾರೆ. ಮತ್ತು ಜಾಗದ ಮಹಜರನ್ನ ಕೂಡ ಲೋಕಾಯುಕ್ತ ಪೊಲೀಸರು ಮಾಡ್ತಾರೆ. ಎಲ್ಲಿ ಜಾಗವನ್ನು ತೆಗೆದುಕೊಂಡಿದ್ದು, ಮೈಸೂರಿನಿಂದ